ಶ್ರೀಮದ್ಭಾಗವತದ ಅಷ್ಟಮ ಸ್ಕಂಧದ 3ನೇ ಅಧ್ಯಾಯದಲ್ಲಿ 28ನೇ ಶ್ಲೋಕ. ಶ್ರೀ ಶುಕ ಉವಾಚ ಏವಂ ಗಜೇಂದ್ರಮುಪವರ್ಣಿತ ನಿರ್ವಿಶೇಷಂ ಬ್ರಹ್ಮಾದಯೋ ವಿವಿಧಲಿಂಗಭಿದಾಭಿಮಾನಾಃ ನೈತೆ ಯದೋಪಸಸೃಪುರ್ನಿಖಿಲಾತ್ಮಕತ್ವಾತ್ ತತ್ರಾಖಿಲಾಮರವರೋ ಹರಿರಾವಿರಾಸೀತ್. ಶುಕಾಚಾರ್ಯರು ತಮ್ಮ ಪ್ರವಚನವನ್ನು ಮುಂದುವರಿಸ್ತಾ ಹೇಳ್ತಾ ಇದ್ದಾರೆ. ಗಜೇಂದ್ರ ಈ ರೀತಿಯಾಗಿ ಭಗವಂತನನ್ನ ಸ್ತೋತ್ರ ಮಾಡಿದ ಮೇಲೆ ಸ್ವಗತ ಭೇದ ಶೂನ್ಯನಾಗಿರ್ತಕ್ಕಂತಹ ಪರಮಾತ್ಮನನ್ನ ವರ್ಣನೆ ಮಾಡಿದ ಗಜೇಂದ್ರ. ಏವಂ ಗಜೇಂದ್ರಂ ಉಪವರ್ಣಿತ ನಿರ್ವಿಶೇಷಂ ಅಂದಿದ್ದಾರೆ. ನಿರ್ವಿಶೇಷಂ, ಉಪವರ್ಣಿತ ನಿರ್ವಿಶೇಷ ಅಂತಂದರೆ ಅವನ ಒಳಗೆ ಯಾವ ಭೇದವೂ ಇಲ್ಲ. ಭಗವಂತನ ಅನೇಕ ರೂಪಗಳಲ್ಲಿ ಯಾವ ಭೇದವೂ ಇಲ್ಲ. ಸ್ವಗತ ಭೇದ ಶೂನ್ಯನಾಗಿದ್ದಾನೆ ಭಗವಂತ. ಅಂತಹ ಭಗವಂತನನ್ನ ಸ್ತೋತ್ರ ಮಾಡಿದ ಗಜೇಂದ್ರ. ಆ ರೀತಿ ಸ್ತೋತ್ರ ಮಾಡಿದ ನಂತರದಲ್ಲಿ ಆ ಭಗವಂತನನ್ನ ಇವನೇನು ವರ್ಣನೆ ಮಾಡಿದ್ದ, ನೀನು ಆದಿಕಾರಣ, ಮೋಕ್ಷದಾಯಕ ಅಂತ ಹೀಗೆ ಅನೇಕ ವಿಶೇಷಣಗಳಿಂದ ವರ್ಣನೆ ಮಾಡ್ತಾ ಇದ್ದ. ನಿನ್ನ ಮಹಾತ್ಮೆ ಅಂತನ್ನೋದು ದುರತ್ಯಯವಾದದ್ದು, ಇಡೀ ಜಗತ್ತಿಗೆ ನೀನು ಆದಿಕಾರಣನಾಗಿದ್ದಿ, ಎಲ್ಲರ ಬುದ್ಧಿ ಶಕ್ತಿಗಳನ್ನ ನಿಯಂತ್ರಣ ಮಾಡ್ತಕ್ಕಂಥವನು ಅಂತ ಹೀಗೆಲ್ಲ ವರ್ಣನೆ ಮಾಡ್ತಾ ಇರುವ ಆ ವ್ಯಕ್ತಿ ನಾವ್ಯಾರೂ ಅಲ್ಲ. ಆದ್ರಿಂದ ಬ್ರಹ್ಮಾದಿಗಳು ಯಾರು ಬರಲಿಲ್ಲ. ಯಾಕೆಂದ್ರೆ ಅವನು ಸ್ತೋತ್ರ ಮಾಡ್ತಾ ಇರೋದು ನಮ್ಮನ್ನಲ್ಲ. ಅವನೇನು ಇದುವರೆಗೂ ಸ್ತೋತ್ರ ಮಾಡ್ತಾ ಇದ್ದಾನೆ, ಜಗತ್ತಿಗೆ ಆದಿಕಾರಣ, ಮೋಕ್ಷದಾಯಕ ಅಂತ, ಇಂಥ ಒಂದು ಗುಣ ನಮ್ಮಲ್ಲಿಲ್ಲ. ಹಾಗಾಗಿ ನಮ್ಮನ್ನ ಅವನು ಸ್ತೋತ್ರ ಮಾಡ್ತಾ ಇಲ್ಲ ಅಂತ ಬ್ರಹ್ಮಾದಿ ದೇವತೆಗಳು ಯಾರೂ ಅವನ ಹತ್ರ ಬರಲಿಲ್ಲ. ಬ್ರಹ್ಮಾದಯ ವಿವಿಧ ಲಿಂಗಭಿದಾಭಿಮಾನಾಃ ಅಂತ. ಅವನ ಇದುವರೆಗೂ ಭಗವಂತನನ್ನ ಸ್ತೋತ್ರ ಏನು ಮಾಡುವಾಗ ಅವನು ಹೇಳಿದ ವಿಶೇಷಣಗಳಿದ್ದಾವಲ್ಲ, ಇದ್ಯಾವುದೂ ನಮ್ಮಲ್ಲಿಲ್ಲ. ಆದ್ರಿಂದ ಅವನು ಸ್ತೋತ್ರ ಮಾಡಿದ್ದು ಬೇರೆ, ನಮ್ಮನ್ನಲ್ಲ ಅಂತ ಇವರು ಯಾರೂ ಬರಲಿಲ್ಲ. ಆ ಎಲ್ಲ ವಿಶೇಷಣಗಳು, ಆ ಎಲ್ಲ ಗುಣಗಳು ಇರೋದು ಆ ಭಗವಂತ ನಾರಾಯಣನಿಗೆ ಮಾತ್ರ. ಆದ್ರಿಂದ ಅವನೇ ಆವಿರ್ಭೂತನಾದ. ತತ್ರ ಅಖಿಲ ಅಮರವರಃ ಹರಿಹಿ, ಎಲ್ಲ ದೇವತೆಗಳಿಗಿಂತಲೂ ಉತ್ತಮನಾದಂತಹ ಆ ಭಗವಂತನೇ, ನಾರಾಯಣನೇ ಆವಿರ್ಭೂತನಾದ. ಹರಿಹಿ ಆವಿರಾಸೀತ್, ಆ ಹರಿಯೇ ಅವನ ಮುಂದೆ ಆವಿರ್ಭೂತನಾದ. ಏವಂ ಗಜೇಂದ್ರಮುಪವರ್ಣಿತ ನಿರ್ವಿಶೇಷಂ ಬ್ರಹ್ಮಾದಯೋ ವಿವಿಧಲಿಂಗಭಿದಾಭಿಮಾನಾಃ ನೈತೆ ಯದೋಪಸಸೃಪುರ್ನಿಖಿಲಾತ್ಮಕತ್ವಾತ್ ತತ್ರಾಖಿಲಾಮರವರೋ ಹರಿರಾವಿರಾಸೀತ್. ತಂ ತದ್ವದಾರ್ಥಮುಪಲಭ್ಯ ಜಗನ್ನಿವಾಸಃ ಸ್ತೋತ್ರಂ ನಿಶಮ್ಯ ದಿವಿಜೈಃ ಸಹ ಸಂಸ್ತುವದ್ಭಿಃ
ಛಂದೋಮಯೇನ ಗರುಡೇನ ಸಮುಹ್ಯಮಾನಃ ಚಕ್ರಾಯುಧೋ ಹ್ಯಗಮದಾಶು ಯತೋ ಗಜೇಂದ್ರಃ. ಈ ರೀತಿ ಗಜೇಂದ್ರ ಮಾಡಿದ ಸ್ತೋತ್ರ, ಅವನು ದುಃಖದಿಂದ ಮೊರೆ ಇಡ್ತಾ ಇದ್ದದ್ದನ್ನು ನೋಡಿ ಅವನು ಮಾಡಿದ ಸ್ತೋತ್ರವನ್ನು ಕೂಡ ಕೇಳಿ ಜಗತ್ತಿಗೆ ಆಶ್ರಯನಾಗಿರ್ತಕ್ಕಂತಹ ತಾಪಸರೂಪಿಯಾದ ಭಗವಂತ, ತಾಪಸ ಮನ್ವಂತರ ಅದಕ್ಕೆ ಅಧಿಪತಿಯಾಗಿ ತಾಪಸ ನಾಮಕನಾಗಿ ತಾಪಸ ಮನ್ವಂತರಾಧಿಪತಿಯಾಗಿ ಇರುವಂತಹ ಯಾವ ಭಗವಂತ ಇದ್ದಾನೆ ಅವನೇ ಚಕ್ರ ಹಿಡ್ಕೊಂಡು ಛಂದೋಮಯೇನ ಗರುಡೇನ ಸಮುಹ್ಯಮಾನಃ, ವೇದಗಳಿಗೆ ಅಭಿಮಾನಿಯಾಗಿರ್ತಕ್ಕಂತಹ ಗರುಡನ ಹೆಗಲನ್ನ ಏರಿ ಬಂದಿದ್ದಾನೆ. ಛಂದೋಮಯೇನ ಗರುಡೇನ, ಗರುಡ ಛಂದೋಮಯ ಅಂದರೆ ವೇದಗಳಿಗೆಲ್ಲ ಅಭಿಮಾನಿ, ಅವನ ಎಲ್ಲ ರೆಕ್ಕೆಗಳು ಕೂಡ ಛಂದೋಮಯವಾಗಿರ್ತಕ್ಕಂಥದ್ದು. ಅಂತಹ ಛಂದೋಮಯನಾದಂತಹ ಗರುಡನನ್ನ ಏರಿ ಬಂದಿದ್ದಾನೆ. ಅಲ್ಲಿಂದ ಹೊರಟ ಭಗವಂತ ಕೂಡಲೇ ಗಜೇಂದ್ರ ಎಲ್ಲಿದ್ದಾನೋ ಅಲ್ಲಿಗೆ ಪ್ರಯಾಣ ಮಾಡಿದ. ಅವನ ಸ್ತೋತ್ರವನ್ನ ಕೇಳಿ ಸ್ತೋತ್ರಂ ನಿಶಮ್ಯ ಅವನು ದೇವತೆಗಳಿಂದ ಸಂಸ್ತುವದ್ವಿಹಿ, ದೇವತೆಗಳು ಸ್ತೋತ್ರ ಮಾಡ್ತಾ ಇದ್ದಾರೆ ಅವನನ್ನ. ಅವನು ಈ ಗರುಡನ ಒಂದು ಮೊರೆಯನ್ನ ಕೇಳಿ ಆರ್ತಮ್ಮುಪಲಭ್ಯ, ಗರುಡ ಈ ರೀತಿ ದುಃಖದಿಂದ ಮೊರೆ ಇಡ್ತಾ ಇರುವಾಗ ಅವನನ್ನು ನೋಡಿ ಜಗನ್ನಿವಾಸನಾದ, ಜಗತ್ತಿಗೆ ಆಶ್ರಯನಾಗಿರ್ತಕ್ಕಂತಹ ಭಗವಂತ ಸಹ ಸಂಸ್ತುವದ್ಭಿಹಿ ದಿವಿಜೈಹಿ, ಅನೇಕ ದೇವತೆಗಳೆಲ್ಲ ಸ್ತೋತ್ರ ಮಾಡ್ತಾ ಇದ್ದಾರೆ ಆ ಭಗವಂತನನ್ನ. ಅಂತಹ ಭಗವಂತ ಗರುಡನ ಮೇಲೆ ಸಮುಖ್ಯಮಾನಃ, ಗರುಡನ ಹೆಗಲನ್ನ ಏರಿ ಬೇಗನೆ ಗಜೇಂದ್ರ ಇರುವ ಕಡೆಗೆ ಪ್ರಯಾಣ ಮಾಡಿದ. ತಂ ತದ್ವದಾರ್ಥಮುಪಲಭ್ಯ ಜಗನ್ನಿವಾಸಃ ಸ್ತೋತ್ರಂ ನಿಶಮ್ಯ ದಿವಿಜೈ ಸಹ ಸಂಸ್ತುವದ್ಭಿಃ ಛಂದೋಮಯೇನ ಗರುಡೇನ ಸಮುಹ್ಯಮಾನಃ ಚಕ್ರಾಯುಧೋಭ್ಯಗಮದಾಶು ಯತೋ ಗಜೇಂದ್ರಃ. ಸೋಂತಃ ಸರಸ್ಯುರ್ಬಲೇನ ಗೃಹೀತ ಆರ್ತೋ ದೃಷ್ಟ್ವಾ ಗರುತ್ಮತಿ ಹರಿಂ ಖವುಪಾತ್ತ ಚಕ್ರಂ ಉತ್ಕ್ಷಿಪ್ಯ ಸಾಂಬುಜಕರಂ ಗಿರಿಮಾಹ ಕೃಚ್ಛ್ರಾತ್ ನಾರಾಯಣಾಖಿಲ ಗುರೋ ಭಗವನ್ನಮಸ್ತೆ. ಭಗವಂತ ಚಕ್ರಧಾರಿಯಾಗಿ ಗರುಡನ ಹೆಗಲ ಮೇಲೆ ಏರಿ ಆಕಾಶದಲ್ಲಿ ಕಾಣಿಸಿಕೊಂಡಿದ್ದಾನೆ. ಅಂತಹ ಭಗವಂತನನ್ನ ಗಜೇಂದ್ರ ನೋಡಿದ. ಸರೋವರದ ಒಳಗೆ ಮಹಾಬಲಿಷ್ಠವಾದಂತಹ ಮೊಸಳೆಯ ಹಿಡಿತದಲ್ಲಿ ಸಿಕ್ಕಾಕೊಂಡಿದ್ದಾನೆ, ಆರ್ತನಾಗಿದ್ದಾನೆ. ಅಂತಹ ಗಜೇಂದ್ರ ಆಕಾಶದಲ್ಲಿ ಗರುಡನ ಹೆಗಲ ಮೇಲೆ ಕೂತಂತಹ ಚಕ್ರಧಾರಿಯಾದ ಆ ಹರಿಯನ್ನ ಕಂಡು ಕೂಡಲೇ ತನ್ನ ಸೊಂಡಿಲಿನಿಂದ ಅದೇ ಸರೋವರದಲ್ಲಿದ್ದಂತಹ ಒಂದು ಕಮಲದ ಹೂವನ್ನ ಎತ್ತಿ ತುಂಬಾ ಕಷ್ಟದಿಂದ ಕೂಗಿಕೊಂಡಂತೆ, ನಾರಾಯಣ ಅಖಿಲ ಗುರೋ ಭಗವನ್ ನಮಸ್ತೆ ಅಂದ. ಎಲೆ ನಾರಾಯಣ, ಅಖಿಲ ಗುರೋ, ಎಲ್ಲರಿಗೂ ಗುರುವಾಗಿರ್ತಕ್ಕಂಥವನೇ, ಭಗವನ್ ಸರ್ವೇಶ್ವರನಾದ ಷಡ್ಗುಣೇಶ್ವರ್ಯ ಸಂಪನ್ನನಾದಂತಹ ಎಲೆ ನಾರಾಯಣನೇ, ನಮಃ ತೇ, ನಿನಗೆ ನಮಸ್ಕಾರ.
ಅಂತ ಆ ಭಗವಂತನನ್ನ ನೋಡಿ ಸ್ತೋತ್ರ ಮಾಡಿದ್ದಾನೆ. ಅಲ್ಲೇ ಇರುವ ಒಂದು ಕಮಲವನ್ನ ಸೊಂಡಿಲಿನಿಂದ ಎತ್ತಿ ಹಿಡಿದು ಭಕ್ತಿಯಿಂದ ಭಗವಂತನಿಗೆ ಆರ್ತನಾಗಿ ನಾರಾಯಣ ಅಖಿಲ ಗುರೋ ಭಗವನ್ ನಮಸ್ತೆ ಅಂತಂದ. ಸೋಂತಃ ಸರಸ್ಯುರುಬಲೇನ ಗೃಹೀತ ಆರ್ತೋ ದೃಷ್ಟ್ವಾ ಗರುತ್ಮತಿ ಹರಿಂ ಖವುಪಾತ್ತ ಚಕ್ರಂ ಉತ್ಕ್ಷಿಪ್ಯ ಸಾಂಬುಜಕರಂ ಗಿರಿಮಾಹ ಕೃಚ್ಛ್ರಾತ್ ನಾರಾಯಣಾಖಿಲ ಗುರೋ ಭಗವನ್ನಮಸ್ತೆ. ರಿಕ್ತಹಸ್ತೇನ ನೋಪೇಯಾದ್ ರಾಜಾನಂ ದೈವತಂ ಗುರುಂ ಅಂತ ಒಂದು ಮಾತಿದೆ. ರಾಜರನ್ನ, ಗುರುಗಳನ್ನ ಮತ್ತು ದೇವರನ್ನ ನೋಡ್ಲಿಕ್ಕೆ ಹೋಗುವಾಗ ಬರೀ ಕೈಯಿಂದ ಹೋಗಬಾರ್ದಂತೆ. ರಾಜಾನಂ ದೈವತಂ ಗುರುಂ, ರಾಜ ಮತ್ತು ದೇವರು ಮತ್ತೆ ಗುರುಗಳ ಹತ್ರ ಹೋಗುವಾಗ, ದೇವರ ಹತ್ರ ಹೋಗುವಾಗ ಮತ್ತು ರಾಜನ ಹತ್ರ ಹೋಗುವಾಗ ಬರೀ ಕೈಯಿಂದ ಹೋಗಬಾರ್ದು. ಆದ್ದರಿಂದ ಕೂಡಲೇ ಅಲ್ಲೇ ಪಕ್ಕದಲ್ಲೇ ಒಂದು ಕಮಲ ಇತ್ತು, ಅದನ್ನ ಹಿಡಿದು ಭಗವಂತನ ಹತ್ರ ಹೋದ. ಭಗವಂತನನ್ನ ಅಖಿಲ ಗುರೋ ನಾರಾಯಣ ನಮಸ್ತೆ ಅಂದ. ಸತ್ಯಧರ್ಮ ತೀರ್ಥರು ಅದನ್ನ ಬರೀತಾರೆ. ಸೊಂಡಿಲನ್ನ ಮೇಲೆ ಮಾಡಿ ಕಷ್ಟದಿಂದ ಈ ಮಾತನ್ನ ಹೇಳಿದ ಅಂತ ಛಲಾರಿ ವ್ಯಾಖ್ಯಾನದಲ್ಲಿ ಬರೆದಿದ್ದಾರೆ. ಸಾಂಬುಜಕರಂ ಪದ್ಮಸಹಿತ ಶುಂಡಂ ಉತ್ಕ್ಷಿಪ್ಯ ಊರ್ಧ್ವಮುಖಂ ಕೃತ್ವಾ ಅಂತ ಸೊಂಡಿಲನ್ನ ಮೇಲೆತ್ತಿ ಬಹಳ ಕಷ್ಟದಿಂದ ಆರ್ತನಾಗಿ ಹೇಳಿದ ಮಾತು. ನಾರಾಯಣ ಅಖಿಲ ಗುರೋ ಭಗವನ್ ನಮಸ್ತೆ. ತಂ ವೀಕ್ಷ ಪೀಡಿತಮಜಃ ಸಹಸಾವತೀರ್ಯ ಸಗ್ರಾಹ ಮಾಶು ಸರಸ ಕೃಪಯೋಜ್ಜಹಾರ ಗ್ರಾಹಾದ್ವಿಪಾಟಿತ ಮುಖಾದರಿಣಾ ಗಜೇಂದ್ರಂ ಸಂಪಶ್ಯತಾಂ ಹರಿರಮೋ ಮುಚದುಶ್ರಿಯಾಣಾಂ. ಗಜೇಂದ್ರ ಈ ರೀತಿ ತುಂಬಾ ಪೀಡಿತನಾಗಿದ್ದನ್ನ ಕಂಡು ಅವನ ಮೇಲಿನ ಕೃಪೆಯಿಂದ ಹರಿ ಗರುಡನ ವೇಗವೂ ಕೂಡ ಸಾಕಾಗೋದಿಲ್ಲ ಅಂತ ಹೇಳಿ ತಾನೇ ಆ ಗರುಡನ ಹೆಗಲಿನಿಂದ ಇಳಿದು ಬಂದಂತೆ. ಎಂತಹ ಒಂದು ಕರುಣೆ ಭಗವಂತನಿಗೆ. ಕೂಡ್ಲೇ ಬಂದ ಅಂತ ಹೇಳಲಿಕ್ಕೆ ಆ ಥರ ಹೇಳ್ತಾ ಇದ್ದಾರೆ. ಸಹಸಾ ಅವತೀರ್ಯ ಅಂತ, ಕೂಡ್ಲೇ ಗರುಡನ ಹೆಗಲಿನಿಂದ ಕೆಳಗಿಳಿದು ತಾನೇ ಬಂದಂತೆ. ಗರುಡನ ವೇಗವೂ ಕೂಡ ಸಾಕಾಗೋದಿಲ್ಲ, ಅದಕ್ಕೆ ನಾನೇ ಹೋಗ್ತೇನೆ ಬೇಗ ಅಂತ. ನನ್ನ ಭಕ್ತನ ಕಷ್ಟವನ್ನ ನೋಡ್ಲಿಕ್ಕಾಗೋದಿಲ್ಲ, ಅವನ ಕಷ್ಟವನ್ನ ಪರಿಹಾರ ಮಾಡಬೇಕು ಅಂತ ಭಗವಂತನೇ ಆ ಗರುಡನ ಹೆಗಲನ್ನ ಬಿಟ್ಟು ತಾನೇ ಕೆಳಗಿಳಿದು ಬಂದಂತೆ. ಕೃಪೆಯ, ಅವನ ಮೇಲಿನ ಕೃಪೆಯಿಂದ, ಗಜೇಂದ್ರ ಮೇಲಿನ ಕೃಪೆಯಿಂದ ಸಹಸಾ ಅವತೀರ್ಯ, ಕೂಡ್ಲೆ ಕೆಳಗಿಳಿದು ಬಂದು ಆ ಮೊಸಳೆ ಸಹಿತವಾಗಿಯೇ ಗಜೇಂದ್ರನನ್ನ ಸರೋವರದಿಂದ ಮೇಲಕ್ಕೆತ್ತಿದ. ಗ್ರಾಹಾದ್ ವಿಪಾಟಿತ ಮುಖಾದ್ ಅರಿಣಾ ಗಜೇಂದ್ರಂ. ಗಜೇಂದ್ರ ಆ ಸರೋವರದಲ್ಲಿ ಇದ್ದಾನೆ, ಮೊಸಳೆ ಹಿಡ್ಕೊಂಡಿದೆ, ಮೊಸಳೆ ಸಹಿತವಾಗಿಯೇ ಅವನನ್ನ ಹೊರಗೆ ತಂದ ಅಂತ. ಆ ಸರೋವರದಿಂದ ಹೊರಗೆಳೆದ ಭಗವಂತ. ಗ್ರಾಹೇಣ ಸಹಿತಂ ಸರಸಃ, ಸಗ್ರಾಹಂ ಅಂದ್ರೆ ಹಾಗೆ
ಅದು ಹಿಡ್ಕೊಂಡಿದೆ. ಮೊಸಳೆ ಹಿಡ್ಕೊಂಡದ್ದು ಬಿಟ್ಟಿಲ್ಲ ಇನ್ನು. ಅದರಿಂದ ಅದು ಹಿಡ್ಕೊಂಡಾಗ್ಲೇನೆ ಹಾಗೇನೆ ಆ ಗಜೇಂದ್ರನನ್ನ ಸರೋವರದಿಂದ ಮೇಲಕ್ಕೆತ್ತಿದ. ಸಗ್ರಾಹವಾಗಿಯೇ ಆಶು ಸರಸಹ ಕೃಪಯ ಉಜ್ಜಹಾರ. ಕೂಡಲೇ ಗಜೇಂದ್ರನನ್ನ ಸರೋವರದಿಂದ ಮೇಲಕ್ಕೆ ಎತ್ತಿದ. ಆಮೇಲೆ ಚಕ್ರದಿಂದ ಮೊಸಳೆಯ ಬಾಯಿಯನ್ನ ಕತ್ತರಿಸಿದ. ದೇವತೆಗಳೆಲ್ಲ ನೋಡ್ತಾ ಇದ್ದಾರೆ. ಸಂಪಶ್ಯತಾಂ, ಎಲ್ಲ ದೇವತೆಗಳು ನೋಡ್ತಾ ಇದ್ದಾರೆ. ಎಲ್ಲರೂ ನೋಡ್ತಾ ಇದ್ದಂತೆಯೇ ಚಕ್ರದಿಂದ ಮೊಸಳೆಯ ಬಾಯಿಯನ್ನ ಕತ್ತರಿಸಿದ. ಗಜೇಂದ್ರನನ್ನ ಆ ಮೊಸಳೆಯ ಬಾಯಿಂದ ಬಿಡುಗಡೆ ಮಾಡಿದ. ಹೀಗೆ ನಡೆದದ್ದು. ಕೆಲವರು ಅಲ್ಲೇ ಮೇಲಿಂದಲೇ ಚಕ್ರವನ್ನ ಪ್ರಯೋಗ ಮಾಡಿ ಮೊಸಳೆಯನ್ನ ಸಾಯಿಸಿದ ಅಂತ ಹೇಳ್ತಾರೆ. ಹಾಗಲ್ಲ, ಭಗವಂತ ಆ ಗರುಡನ ಮೇಲಿಂದ ಕೆಳಗಿಳಿದು ಬಂದು ಮೊಸಳೆ ಸಹಿತವಾಗಿಯೇ ಗಜೇಂದ್ರನನ್ನ ಸರೋವರದಿಂದ ಮೊದಲು ಮೇಲಕ್ಕೆ ಎತ್ತಿದ. ಮೊಸಳೆಯು ಸರೋವರದಿಂದ ಮೇಲೆ ಬಂತು, ಗಜೇಂದ್ರನು ಮೇಲೆ ಬಂದ. ಆಮೇಲೆ ಆ ಮೊಸಳೆಯ ಬಾಯಿಗೆ ಚಕ್ರವನ್ನ ಬಿಟ್ಟು ಆ ಮೊಸಳೆಯನ್ನ ಸಂಹಾರ ಮಾಡಿದ್ದು. ಗಜೇಂದ್ರನನ್ನ ಮೊಸಳೆ ಬಾಯಿಂದ ಬಿಡಿಸಿದ್ದು. ತಂವೀಕ್ಷ್ಯ ಪೀಡಿತಮಜಸ್ಸಹಸಾವತೀರ್ಯ ಸಗ್ರಾಹಮಾಶು ಸರಸಕೃಪಯೋಜ್ಜಹಾರ. ಗ್ರಾಹಾದ್ವಿಪಾಟಿತಮುಖಾದರಿಣ ಗಜೇಂದ್ರಂ ಸಂಪಶ್ಯತಾಂ ಹರಿರಮೋ ಮುಚದುಸ್ತ್ರಿಯಾಣಾಂ. ಇತಿ ಶ್ರೀಮದ್ಭಾಗವತೆ ಮಹಾಪುರಾಣೆ ಪಾರಮಹಂಸ್ಯಾಂ ಅಷ್ಟಾದಶಸಹಸ್ರ್ಯಾಂ ಸಂಹಿತಾಯಾಂ ವೈಯಾಸಿಕ್ಯಾಂ ಅಷ್ಟಮಸ್ಕಂಧೆ ತೃತೀಯೋಧ್ಯಾಯಃ. ಶ್ರೀಕೃಷ್ಣಾರ್ಪಣಮಸ್ತು. ಅಷ್ಟಮಸ್ಕಂದದ 3ನೇ ಅಧ್ಯಾಯ ಅಲ್ಲಿಗೆ ಮುಗಿತು. ಮುಂದೆ ಅಷ್ಟಮಸ್ಕಂಧದ 4ನೇ ಅಧ್ಯಾಯ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀ ಶುಕ ಉವಾಚ. ತದಾ ದೇವರ್ಷಿ ಗಂಧರ್ವಾಃ ಬ್ರಹ್ಮೇಶಾನ ಪುರೋಗಮಾಃ ಮುಮುಚುಃಕುಸುಮಾಸಾರಂ ಶಂಸಂತಃ ಕರ್ಮ ತದ್ಧರೇಃ. ಶುಕಾಚಾರ್ಯರು ತಮ್ಮ ಪ್ರವಚನವನ್ನ ಮುಂದುವರಿಸ್ತಾ ಹೇಳ್ತಾ ಇದ್ದಾರೆ. ಹೀಗೆ ತಾಪಸ್ವರೂಪಿಯಾದಂತಹ ಭಗವಂತ ಹರಿ ಚಕ್ರದಿಂದ ನಕ್ರನನ್ನ ಸೀಳಿ ಗಜೇಂದ್ರನನ್ನ ರಕ್ಷಣೆ ಮಾಡಿದಾಗ ದೇವತೆಗಳು, ಗಂಧರ್ವರು, ಋಷಿಗಳು ಎಲ್ಲ ಆ ದೇವತಾಗಣ, ದೇವ ಋಷಿ ಗಂಧರ್ವಾಹ, ಯಾರು ಬ್ರಹ್ಮೇಶಾನ ಪುರೋಗಮಾಹ, ಬ್ರಹ್ಮದೇವರು, ರುದ್ರದೇವರೇ ಮೊದಲಾದಂತಹ ದೇವತೆಗಳೆಲ್ಲ ಗಜೇಂದ್ರನನ್ನ ಬಿಡುಗಡೆ ಮಾಡಿದಂತಹ ಈ ಭಗವಂತನಿಗೆ ಪುಷ್ಪವೃಷ್ಟಿಯನ್ನ ಮಾಡಿದ್ದಾರೆ. ಗಜೇಂದ್ರ ಮೋಕ್ಷ ಅನ್ನೋದು ಭಗವಂತನ ಒಂದು ಲೀಲೆ. ಅದನ್ನ ಅವರು ಹೊಗಳ್ತಾ, ಆ ಕರ್ಮವನ್ನ ಹೊಗಳ್ತಾ ಪುಷ್ಪವೃಷ್ಟಿಯನ್ನ ಮಾಡಿದ್ದಾರೆ. ಶಂಸಂತಹ ಕರ್ಮ, ಭಗವಂತ ಮಾಡಿದ ಈ ಕರ್ಮ ಏನಿದೆ ಗಜೇಂದ್ರ ಮೋಕ್ಷ ಕರ್ಮ, ಅದನ್ನ ಶಂಸಂತಹ ಸ್ತೋತ್ರ ಮಾಡ್ತಾ ಕುಸುಮಾಸಾರಂ ಮುಮುಚುಹು, ಕುಸುಮಧಾರೆ, ಹೂವುಗಳ ಧಾರೆಯನ್ನ, ಪುಷ್ಪವೃಷ್ಟಿಯನ್ನ ಮಾಡಿದರು ಆ ಎಲ್ಲ ದೇವತೆಗಳು. ಬ್ರಹ್ಮ ಈಶಾನ ಪುರೋಗಮಾಹ ದೇವ ಋಷಿ ಗಂಧರ್ವಾಹ, ಬ್ರಹ್ಮದೇವರು, ರುದ್ರದೇವರೇ ಮೊದಲಾದಂತಹ ದೇವತೆಗಳು, ಋಷಿಗಳು ಮತ್ತು ಗಂಧರ್ವರು ಇವರೆಲ್ಲ ಪುಷ್ಪವೃಷ್ಟಿಯನ್ನ ಮಾಡಿದರು. ತದಾ ದೇವರ್ಷಿ ಗಂಧರ್ವಾಹ ಬ್ರಹ್ಮೇಶಾನ ಪುರೋಗಮಾಹ ಮುಮುಚುಃಕುಸುಮಾಸಾರಂ ಶಂಸಂತಃ ಕರ್ಮ ತದ್ಧರೇಃ.
ನೇದುರ್ದುಂದುಭಯೋ ದಿವ್ಯಾಃ ಗಂಧರ್ವಾ ನೃತುರ್ಜಗುಃ ಋಷಯಶ್ಚಾರಣಾಃ ಸಿದ್ಧಾಃ ತುಷ್ಟುವುಃ ಪುರುಷೋತ್ತಮಂ. ಗಂಧರ್ವರು ದಿವ್ಯವಾದಂತಹ ದುಂದುಭಿಗಳನ್ನು ಮೊಳಗಿಸಿದ್ದಾರೆ. ಕುಣಿದಾಡಿದರಂತೆ. ನನೃತುಹು ದಿವ್ಯವಾದ ದುಂದುಭಿಗಳು ಧ್ವನಿ ಮಾಡ್ತಾ ಇದ್ದಾವೆ. ಗಂಧರ್ವರೆಲ್ಲ ನಾಟ್ಯ ಮಾಡ್ತಾ ಇದ್ದಾರೆ. ಹಾಡಿದ್ರು, ಕುಣಿದ್ರು. ಆಮೇಲೆ ಋಷಿಗಳು, ಚಾರಣರು, ಸಿದ್ಧರು ಇವರೆಲ್ಲರೂ ಕೂಡ ಪುರುಷೋತ್ತಮನಾದ ಆ ಭಗವಂತನನ್ನ ಸ್ತೋತ್ರ ಮಾಡ್ತಾ ಇದ್ದಾರೆ. ಪುರುಷೋತ್ತಮಂ ತುಷ್ಟುವುಹು. ಋಷಿಗಳು, ಚಾರಣರು, ಸಿದ್ಧರು ಇವರೆಲ್ಲ ಪುರುಷೋತ್ತಮನನ್ನ ಸ್ತೋತ್ರ ಮಾಡಿದರು. ಗಂಧರ್ವರು ನರ್ತನ ಮಾಡಿದರು. ದಿವ್ಯವಾದ ದುಂದುಭಿಗಳೆಲ್ಲ ಮೊಳಗಿದುವು. ದುಂದುಭಿ, ಬೇರಿ ಮೊದಲಾದ ಶಬ್ದಗಳು ಆಕಾಶದಲ್ಲಿ ದೇವತೆಗಳು ಮೊಳಗಿಸ್ತಾ ಇದ್ದಾರೆ. ನೇದುರ್ದುಂದುಭಯೋ ದಿವ್ಯಾಃ ಗಂಧರ್ವಾ ನೃತುರ್ಜಗುಃ ಋಷಯಶ್ಚಾರಣಾಃ ಸಿದ್ಧಾಃ ತುಷ್ಟುವುಃ ಪುರುಷೋತ್ತಮಂ. ಯೋऽಸೌ ಗ್ರಾಹಃ ಸ ವೈ ಸದ್ಯಃ ಪರಮಾಶ್ಚರ್ಯರೂಪಧೃಕ್ ಮುಕ್ತೋ ದೇವಲಶಾಪೇನ ಊಹೂ ಗಂಧರ್ವಸತ್ತಮಃ. ಹೀಗೆ ಎಲ್ಲ ದೇವತೆಗಳು ಭಗವಂತನನ್ನ ಸ್ತೋತ್ರ ಮಾಡಿದಾಗ ಆ ಮೊಸಳೆ ಅಂದ್ರೆ ಅವನು ಹಿಂದೆ ಒಬ್ಬ ಗಂಧರ್ವ, ಹೂ ಹೂ ಎಂಬಂತಹ ಗಂಧರ್ವ. ಅವನು ದೇವಲ ಅನ್ನೋ ಋಷಿಗಳ ಶಾಪದಿಂದ ಮೊಸಳೆಯಾಗಿ ಹುಟ್ಟಬೇಕಾಗಿತ್ತು. ಇವತ್ತು ಭಗವಂತ ಅವನಿಗೆ ಚಕ್ರವನ್ನ ಪ್ರಯೋಗ ಮಾಡಿ ಆ ಶಾಪದಿಂದ ವಿಮೋಚನೆ ಮಾಡಿದ. ಹೂಹು ಎಂಬಂತಹ ಗಂಧರ್ವರು ಕೊಟ್ಟ ಶಾಪದಿಂದ ಅವನು ಮೊಸಳೆಯಾಗಿದ್ದ. ಹಾಗಾಗಿ ಅವನಿಗೆ ಅಂಥ ಒಂದು ಬಲ ಬಂದಿತ್ತು. ಸಾವಿರಾರು ವರ್ಷಗಳ ಕಾಲ ಗಜೇಂದ್ರನನ್ನ ಗಟ್ಟಿಯಾಗಿ ಹಿಡ್ಕೊಳ್ತಕ್ಕಂತಹ ಒಂದು ಸಾಮರ್ಥ್ಯ ಅವನಿಗೆ ಆ ದೇವಲ ಋಷಿಗಳ ಶಾಪದಿಂದ ಅವನು ಮೊಸಳೆಯಾಗಿದ್ದ. ಸಾಧಾರಣ ಮೊಸಳೆ ಅಲ್ಲ, ಅದು ಒಬ್ಬ ಗಂಧರ್ವ. ಅವನು ಹೂ ಎಂಬಂತಹ ಗಂಧರ್ವ, ದೇವಲೋಕದಲ್ಲಿ ಗಾನ ಮಾಡ್ತಕ್ಕಂತಹ ಗಂಧರ್ವ. ದೇವಗಂಧರ್ವರು ಮನುಷ್ಯ ಗಂಧರ್ವರಿಗಿಂತ ಶ್ರೇಷ್ಠರಾಗಿರ್ತಕ್ಕಂಥವರು ದೇವಗಂಧರ್ವರು. ಆ ದೇವಗಂಧರ್ವರಲ್ಲಿ ಬಹಳ ಉತ್ತಮನಾದಂಥವನು. ದೇವತೆಗಳ ಮುಂದೆ ಸ್ತೋತ್ರ ಮಾಡ್ತಕ್ಕಂಥವನು. ದೇವಲೋಕದಲ್ಲಿ ಗಾನ ಮಾಡ್ತಕ್ಕಂತಹ ಒಬ್ಬ ಹೂ ಎಂಬ ಗಂಧರ್ವ ಬಹಳ ಆಶ್ಚರ್ಯಕರವಾದ ಗಂಧರ್ವ ರೂಪವನ್ನು ತಾಳಿದ್ದಾನೆ. ಮೊಸಳೆ ಪ್ರಾಣವನ್ನು ಬಿಟ್ಟ ಕೂಡಲೇ ಬಹಳ ಆಶ್ಚರ್ಯಕರವಾದ ಒಂದು ರೂಪ. ಹೂ ಗಂಧರ್ವನ ಮೂಲ ರೂಪ. ಬಹಳ ಆಶ್ಚರ್ಯಕರವಾದಂತಹ ಆ ಗಂಧರ್ವ ರೂಪವನ್ನ ತಾಳಿದ ಆ ಮೊಸಳೆ. ಯೋಸೌ ಗ್ರಾಹಃ ಸ ವೈ ಸದ್ಯಃ ಪರಮಾಶ್ಚರ್ಯರೂಪಧೃಕ್ ಮುಕ್ತೋ ದೇವಲ ಶಾಪೇನ ಹೂಹೂ ಗಂಧರ್ವಸತ್ತಮಃ. ಪ್ರಣಮ್ಯ ಶಿರಸಾಧೀಶಂ ಉತ್ತಮಶ್ಲೋಕಮವ್ಯಯಂ ಅಗಾಯತ ಯಶೋಧಾಮ ಕೀರ್ತನ್ಯಗುಣಸತ್ಕಥಂ. ಹೂ ಎಂಬಂತಹ ಗಂಧರ್ವ ತನ್ನ ಮೂಲ ರೂಪ ಅವನಿಗೆ ಬಂದಿದೆ. ತಲೆಬಾಗಿಸಿ ಭಗವಂತ ಎಂಥ ಭಗವಂತ! ಉತ್ತಮರಾದಂತಹ ಬ್ರಹ್ಮಾದಿಗಳಿಂದಲೂ ಸ್ತುತ್ಯನಾಗಿರ್ತಕ್ಕಂಥವನು, ನಾಶರಹಿತನಾಗಿರ್ತಕ್ಕಂಥವನು, ಅವ್ಯಯಂ ಉತ್ತಮ ಶ್ಲೋಕಂ. ಅವನ ಚರಿತ್ರೆಗಳು ಬಹಳ ಉತ್ತಮವಾದಂತಹ ಚರಿತ್ರೆಗಳು.
ಕೀರ್ತಿಶಾಲಿಯಾಗಿರ್ತಕ್ಕಂಥವನು, ಬಹಳ ಪ್ರಶಸ್ತವಾದ ಗುಣಗಳು, ನಿರ್ದುಷ್ಟವಾದ ಚರಿತ್ರೆ ಉಳ್ಳಂತಹ ಭಗವಂತ, ಸರ್ವೇಶ್ವನಾದಂಥವನು. ಅಂತಹ ಭಗವಂತನನ್ನ ಸಾಷ್ಟಾಂಗ ನಮಸ್ಕಾರ ಮಾಡಿದ್ದಾನೆ. ತಲೆಬಾಗಿ ನಮಸ್ಕಾರ ಮಾಡಿ ಆ ಗಂಧರ್ವ, ಹೂ ಹೂ ಎಂಬಂತಹ ಗಂಧರ್ವ ಆ ಭಗವಂತನ ಗುಣಗಾನವನ್ನ ಮಾಡಿದ. ಕೀರ್ತನ್ಯ ಗುಣಸತ್ಕಥಂ ಅಗಾಯತ, ಅವನು ಗಾನ ಮಾಡಿದ. ಯಶೋಧಾಮ ಅಗಾಯತ, ಆ ಭಗವಂತನ ಯಶಸ್ಸನ್ನ, ಅವನ ಮಹಿಮೆಗಳನ್ನ ಗಾನ ಮಾಡ್ತಾ ಇದ್ದಾನೆ ಹೂ ಹೂ ಎಂಬಂತಹ ಗಂಧರ್ವ. ಪ್ರಣಮ್ಯ ಶಿರಸಾಧೀಶಂ ಉತ್ತಮ ಶ್ಲೋಕಮವ್ಯಯಂ ಅಗಾಯತ ಯಶೋಧಾಮ ಕೀರ್ತನ್ಯ ಗುಣಸತ್ಕಥಂ ಸೋನುಕಂಪಿತ ಈಶೇನ ಪರಿಕ್ರಮ್ಯ ಪ್ರಣಮ್ಯತಂ ಲೋಕಸ್ಯ ಪಶ್ಯತೋ ಲೋಕಂ ಸ್ವಮಗಾನ್ ಮುಕ್ತ ಕಿಲ್ಬಿಷಃ. ಭಗವಂತನನ್ನ ಸ್ತೋತ್ರ ಮಾಡಿ ತನ್ನ ಶಾಪದಿಂದ ಬಿಡುಗಡೆಯನ್ನು ಹೊಂದಿದ್ದಾನೆ ಹೂ ಹೂ ಎಂಬಂತಹ ಗಂಧರ್ವ. ಭಗವಂತನ ಅನುಗ್ರಹದಿಂದ ತಾನು ಮಾಡಿದ ಅಪರಾಧವನ್ನ ಕಳೆದುಕೊಂಡ, ದೇವಲ ಋಷಿಗಳು ಕೊಟ್ಟಂತಹ ಶಾಪದಿಂದ ವಿಮುಕ್ತನಾದ. ಭಗವಂತನಿಗೆ ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿ ಎಲ್ಲ ನೋಡ್ತಾ ನೋಡ್ತಾ ಇದ್ದಂತೆಯೇ ತನ್ನ ಲೋಕಕ್ಕೆ ಹೊರಟು ಹೋದ. ಎಲ್ಲರೂ ನೋಡ್ತಾ ಇದ್ದಾರೆ. ಅವರೆಲ್ಲರೂ ನೋಡ್ತಾ ನೋಡ್ತಾ ಇದ್ದಂತೆಯೇ ಲೋಕಸ್ಯ ಪಶ್ಯತೋ ಲೋಕಂ ಸ್ವಮಗಾನ್ ಮುಕ್ತ ಕಿಲ್ಬಿಷಃ, ಪಾಪಗಳನ್ನೆಲ್ಲ ಪರಿಹಾರ ಮಾಡಿಕೊಂಡು ತಾನು ತನ್ನ ಲೋಕಕ್ಕೆ ಹೊರಟ ಹೂ ಹೂ ಎಂಬಂತಹ ಗಂಧರ್ವ. ಸೋನುಕಂಪಿತ ಈಶೇನ ಪರಿಕ್ರಮ್ಯ ಪ್ರಣಮ್ಯತಂ ಲೋಕಸ್ಯ ಪಶ್ಯತೋ ಲೋಕಂ ಸ್ವಮಗಾನ್ ಮುಕ್ತ ಕಿಲ್ಬಿಷಃ. ಗಜೇಂದ್ರೋ ಭಗವತ್ ಸ್ಪರ್ಶಾದ್ ವಿಮುಕ್ತೋ ಜ್ಞಾನಬಂಧನಾತ್ ಪ್ರಾಪ್ತೋ ಭಗವತೋ ರೂಪಂ ಪೀತವಾಸಾಶ್ಚತುರ್ಭುಜಃ. ಇನ್ನು ಈ ಗಜೇಂದ್ರ ಇದ್ನಲ್ಲ, ಆನೆ, ದೊಡ್ಡ ಶರೀರದ ಆನೆ, ಇವನು ಯಾರು? ಇವಂದೇನಾಯ್ತು ಕತೆ ಅಂದ್ರೆ, ಈ ಗಜೇಂದ್ರನು ಕೂಡ ಆ ಭಗವಂತನ ಸ್ಪರ್ಶದಿಂದಲೇನೆ, ಕರಸ್ಪರ್ಶದಿಂದ, ಭಗವಂತನ ಕರಸ್ಪರ್ಶದಿಂದ ಈ ಅಜ್ಞಾನಮಯವಾದಂತಹ ಆನೆಯ ಶರೀರ ಏನಿದೆ ಅದರಿಂದ ಅದು ಒಂದು ಬಂಧನ ಅವನಿಗೆ. ಈ ಗಜೇಂದ್ರನಾಗಿ ಅವನು ಹುಟ್ಟಿದ್ದೇ ಒಂದು ಬಂಧನ ಅವನಿಗೆ. ಅವನು ಕೂಡ ಶಾಪವಶಾತ್ ಆನೆಯಾಗಿ ಹುಟ್ಟಿದ್ದ. ಅಜ್ಞಾನಮಯವಾದ, ಅಜ್ಞಾನ ಬಂಧನಾದ್ ವಿಮುಕ್ತ, ಅಜ್ಞಾನಮಯವಾದ ಈ ಆನೆಯ ಶರೀರದಿಂದ, ಆನೆಯ ಶರೀರ ಅನ್ನೋ ಬಂಧನದಿಂದ ಮುಕ್ತನಾದ. ಮುಕ್ತನಾಗಿ ಅವನು ಕೂಡ ಭಗವಂತನ ಸಾರೂಪ್ಯವನ್ನು ಹೊಂದಿದ ಅಂತ ಹೇಳ್ತಾ ಇದ್ದಾರೆ. ಭಗವಂತನ ಸಾರೂಪ್ಯ ಅಂದ್ರೆ ಸಮಾನವಾದ ರೂಪ. ಚತುರ್ಭುಜನಾಗಿ, ಪೀತಾಂಬರಧಾರಿಯಾಗಿ ಭಗವಂತನಂತೆಯೇ ರೂಪವನ್ನು ತಾಳಿದ, ಚತುರ್ಭುಜನಾದ, ಭಗವಂತನ ಸಾರೂಪ್ಯವನ್ನ ಪಡೆದ ಅಂತರ್ಥ. ಗಜೇಂದ್ರೋ ಭಗವತ್ ಸ್ಪರ್ಶಾದ್ ವಿಮುಕ್ತೋ ಜ್ಞಾನಬಂಧನಾತ್ ಪ್ರಾಪ್ತೋ ಭಗವತೋ ರೂಪಂ ಪೀತವಾಸಾಶ್ಚತುರ್ಭುಜಃ. ಯಾರಿವನು? ಇವನೇನಾಗಿದ್ದ ಹಿಂದೆ ಗಜೇಂದ್ರ ಅಂದ್ರೆ ಅವರ ಕಥೆಯನ್ನ ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾರೆ. ಸವೈ ಪೂರ್ವಂ ಅಭೂದ್ರಾಜ ಪಾಂಡ್ಯೋ ದ್ರವಿಡ ಸತ್ತಮಃ ಇಂದ್ರದ್ಯುಮ್ನ ಇತಿ ಖ್ಯಾತೋ ವಿಷ್ಣುವ್ರತ ಪರಾಯಣಃ. ಈ ಗಜೇಂದ್ರ ಹಿಂದಿನ ಜನ್ಮದಲ್ಲಿ ಪಾಂಡ್ಯ ದೇಶದ ರಾಜನಾಗಿದ್ದ. ದ್ರವಿಡ ಸತ್ತಮಃ, ದ್ರವಿಡರಲ್ಲಿ ಶ್ರೇಷ್ಠನಾಗಿರ್ತಕ್ಕಂಥವನು. ಪಾಂಡ್ಯ ಎಂಬಂತಹ ದೇಶದ ಒಬ್ಬ ರಾಜ. ಇಂದ್ರದ್ಯುಮ್ನ ಅಂತ ಅವನಿಗೆ ಹೆಸರು. ಪಾಂಡ್ಯ ದೇಶದ ರಾಜನಾಗಿ ಇಂದ್ರದ್ಯುಮ್ನ ಅನ್ನೋ ಹೆಸರಿನಿಂದ ದ್ರವಿಡ ಸತ್ತಮನಾದ ಒಬ್ಬ ರಾಜ. ಅವನು ಆ ಜನ್ಮದಲ್ಲಿ
ಇಂದ್ರದ್ಯುಮ್ನಾಗಿದ್ದಾಗ ಬಹಳ ವಿಷ್ಣುವ್ರತ ಪರಾಯಣ. ವಿಷ್ಣುವ್ರತ ಅದರಲ್ಲಿ ಬಹಳ ನಿಷ್ಠೆ ಇತ್ತು ಅವನಿಗೆ. ಭಗವಂತನ ವ್ರತಗಳನ್ನ ವಿಷ್ಣು ಅನುಷ್ಠಾನ ಮಾಡೋದ್ರಲ್ಲಿ ಬಹಳ ನಿಷ್ಠೆ ಇತ್ತು. ಆ ರೀತಿಯಾಗಿದ್ದವನು ಇಂದ್ರದ್ಯುಮ್ನ ಅಂತ ಅವನಿಗೆ ಹೆಸರು. ಅದು ಅವನ ಹಿಂದಿನ ಜನ್ಮದ ಒಂದು ರೂಪ. ಸವೈ ಪೂರ್ವಮಭೂದ್ರಾಜ ಪಾಂಡ್ಯೋ ದ್ರವಿಡ ಸತ್ತಮಃ ಇಂದ್ರದ್ಯುಮ್ನ ಇತಿ ಖ್ಯಾತೋ ವಿಷ್ಣುವ್ರತಪರಾಯಣಃ. ಸ ಏಕದಾರಾಧನ ಕಾಲ ಆತ್ಮವಾನ್ ಗೃಹೀತ ಮೌನವ್ರತ ಈಶ್ವರಂ ಹರಿಂ. ಜಟಾಧರಸ್ತಾಪಸ ಆಪ್ಲುತೋಚ್ಯುತಂ ಸಮರ್ಚಯಾಮಾಸ ಕುಲಾಚಲಾಶ್ರಯಃ. ಈ ಇಂದ್ರದ್ಯುಮ್ನ ಅನ್ನೋ ರಾಜ ಒಂದು ಸಲ ಮಲಯ ಪರ್ವತದಲ್ಲಿ, ಅದೊಂದು ಕುಲಪರ್ವತ, ಮಲಯ ಅಂತನ್ನೋದು ಒಂದು ಕುಲಪರ್ವತ, ಆ ಕುಲಪರ್ವತದಲ್ಲಿ ವಾಸ ಮಾಡ್ತಾ ಇದ್ದ. ಜಟಾಧಾರಿಯಾಗಿದ್ದ, ತಾಪಸಃ ತಪಸ್ವಿಯಾಗಿ ಮನೋನಿಗ್ರಹವನ್ನು ಸಂಪಾದನೆ ಮಾಡಿ, ಗೃಹೀತ ಮೌನವ್ರತಃ ಈಶ್ವರಂ ಹರಿಂ, ಮೌನವ್ರತವನ್ನು ಸಂಪಾದನೆ ಮಾಡಿ ಮನೋನಿಗ್ರಹ ಮಾಡಿ ಸ್ನಾನ ಮಾಡಿ ಭಗವಂತನ ಆರಾಧನೆಯನ್ನ ಮಾಡ್ತಾ ಇದ್ದ. ಮೌನವ್ರತದಲ್ಲಿದ್ದ. ಈಶ್ವರಂ ಅಚ್ಯುತಂ ಹರಿಂ, ಅಚ್ಯುತನಾದ, ಯಾವ ಕಾಲದಲ್ಲಿಯೂ ಯಾವ ದೇಶದಲ್ಲಿಯೂ ಯಾವ ರೀತಿಯಿಂದಲೂ ಚ್ಯುತಿ ಇಲ್ಲದೆ ಇರತಕ್ಕಂಥವನು ಭಗವಂತ. ಅವನನ್ನು ಅಚ್ಯುತ ಅಂತ ಕರೀತಾರೆ. ದೇಶ ಕಾಲ ಗುಣ ಇದ್ಯಾವುದರಲ್ಲೂ ಚ್ಯುತಿ ಇಲ್ಲ. ದೇಶ ಕಾಲ ಗುಣಗಳಿಂದ ಚ್ಯುತಿ ಇಲ್ಲದೆ ಇರತಕ್ಕಂತಹ ಭಗವಂತ ಅಚ್ಯುತಂ ಹರಿಂ. ಈಶ್ವರಂ ಎಲ್ಲರಿಗೂ ಒಡೆಯ, ಸರ್ವಸ್ವಾಮಿ, ಅಂತಹ ಭಗವಂತನನ್ನ ಚೆನ್ನಾಗಿ ಆರಾಧನೆ ಮಾಡ್ತಾ ಇದ್ದ. ಕುಲಾಚಲಾಶ್ರಯನಾಗಿ. ಕುಲಾಚಲ ಅಂದ್ರೆ ಒಂದು ಕುಲಪರ್ವತ, ಅದು ಮಲಯ ಪರ್ವತ. ಆ ಕುಲಪರ್ವತವನ್ನ ಆಶ್ರಯಿಸಿಕೊಂಡು ಅಲ್ಲಿ ಮೌನವ್ರತದಿಂದ ಹೀಗೆ ಚೆನ್ನಾಗಿ ಭಗವಂತನ ಆರಾಧನೆಯನ್ನ ಮಾಡ್ತಾ ಇದ್ದ. ಬಹಳ ನಿಷ್ಠೆ ಉಳ್ಳವನು. ವೈಷ್ಣವ ವ್ರತದಲ್ಲಿ ಬಹಳ ನಿಷ್ಠೆ ಇತ್ತು ಇಂದ್ರದ್ಯುಮ್ನ ರಾಜನಿಗೆ. ಹಾಗಾಗಿ ತಪಸ್ವಿಯಾಗಿ ಜಟಾಧಾರಿಯಾಗಿ ಅಲ್ಲಿ ಭಗವಂತನ ಆರಾಧನೆಯನ್ನ ಮಾಡ್ತಾ ಇದ್ದಾನೆ. ಸ ಏಕದಾರಾಧನ ಕಾಲ ಆತ್ಮವಾನ್ ಗೃಹೀತ ಮೌನವ್ರತ ಈಶ್ವರಂ ಹರಿಂ. ಜಟಾಧರಸ್ತಾಪಸ ಆಪ್ಲುತೋಚ್ಯುತಂ ಸಮರ್ಚಯಾಮಾಸ ಕುಲಾಚಲಾಶ್ರಯಃ. ಹೀಗೆ ತಪಸ್ಸು ಮಾಡ್ತಾ ಇರುವಾಗ ಏನಾಯ್ತು ಅದನ್ನ ಮತ್ತೆ ನಾಳೆ ದಿವಸ ನೋಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು. ಆಚಾರ, ಒಂದು ಇದು ಈಗ ನಮ್ ಬುಕ್ಕಲ್ಲಿ ಸಮರ್ಚಯಾಮಾಸ ಕುಲಾಚಲ ಆಶ್ರಮ ಅಂತಲ್ಲ. ಹೌದು, ತಪ್ಪಿಲ್ಲ, ಅದೊಂದು ಪಾಠ ಇದೆ. ಕುಲಾಚಲಾಶ್ರಮ, ಕುಲಾಚಲ ಎಂಬ ಆಶ್ರಮ, ಓಕೆ, ಅಲ್ಲಿ ಆಶ್ರಮದಲ್ಲಿ ಮಾಡ್ತಾ ಇದ್ದ ಅಂತ ಅದು ಒಂದು ಪಾಠ ಇದೆ. ಓಕೆ ಆಚಾರ್ಯ, ಧನ್ಯವಾದ ಆಚಾರ್ಯ. ಸೊ ಇಲ್ಲಿ ಬಂದು ಡೈರೆಕ್ಟ್ ಮೋಕ್ಷ ಹೋದ ಹಂಗೆ ಎಂಬ ಮಾತು ಹೇಳಿರ್ಲ ನೀವು. ಭೀಷ್ಮಾಚಾರ್ಯ ಕೂಡ ಡೈರೆಕ್ಟ್ ಮೋಕ್ಷ ಸಿಕ್ಕಲ್ಲ. ಮಲ್ಕಿನಿಂದ ದೇವ್ರ ವಿಷ್ಣು ಸಹಸ್ರ ಮಾಡ್ತಾ ಇದ್ರು. ಇಲ್ಲಿ ಡೈರೆಕ್ಟ್ ಆಗಿ ಮೋಕ್ಷ ಆಯ್ತು ಅಂತ ಏನು ಹೇಳಿಲ್ಲ. ಭಗವಂತನ ಸ್ವರೂಪ ಇಲ್ಲೇನು ಹೇಳಿದ್ದಾರೆ, ಪೀತವಾಸಾಹ ಚತುರ್ಭುಜ ಅಂದಿದ್ದಾರೆ. ಪೀತಾಂಬರಧಾರಿಯಾಗಿ ಚತುರ್ಭುಜನಾದ ಅಂತ ಹೇಳಿದ್ದಾರೆ. ಚತುರ್ಭುಜನಾದ ಅಂತಂದ್ರೆ ಭಗವಂತನ ಸಾರೂಪ್ಯ ಅಂತ, ಅಂದ್ರೆ ಸಮಾನ ರೂಪ ಅಂತ. ಭಗವಂತ ಹೇಗೆ ಚತುರ್ಭುಜನೋ ಹಾಗೆ ಇವನು ಕೂಡ ಚತುರ್ಭುಜನಾದ ಅಂತ ಹೊರತು ಸಾರೂಪ್ಯ ಅನ್ನೋ ಮೋಕ್ಷ ಸಿಕ್ತು ಅಂತ ಅರ್ಥ ಅಲ್ಲ. ಭಗವಂತನಂತೆ ಚತುರ್ಭುಜನಾದ.
ಅದು ಬಂದು ಅಪರೋಕ್ಷ ಜ್ಞಾನ ಅದು ಬಂದು ಮೋಕ್ಷಕ್ಕೆ ಮುಂಚೆ ಕೂಡ ಆ ತರ ಒಂದು ಬರುವ ಚಾನ್ಸ್ ಬರ್ಬೋದು. ಹೌದು, ಈಗಲೇ ಅವನಿಗೆ ಇಲ್ಲೇ ಇದ್ದಾನಿನ್ನು. ಭಗವಂತ ಹೇಗೆ ಚತುರ್ಭುಜನೋ ಹಾಗೆ ಇವನು ಚತುರ್ಭುಜನಾದ ಅನ್ನೋದಕ್ಕೆ ಇವರೇನ್ ಮಾಡಿದ್ದಾರೆ, ರೂಪಂ ಸಮಾಕಾರಂ ಸಾರೂಪ್ಯಂ ಇತ್ಯರ್ಥಃ ಅಂತ ಛಲಾರಿ ವ್ಯಾಖ್ಯಾನದಲ್ಲಿ ಬರೆದಿದ್ದಾರೆ. ಭಗವಂತನ ರೂಪಕ್ಕೆ ಸಮಾನವಾದ ಆಕಾರ, ಅದನ್ನ ಸಾರೂಪ್ಯ ಅಂತ ಆ ಹೆಸರಿಂದ ಕರೆಯೋದು. ಭಗವಂತನಿಗೆ ಸದೃಶವಾದ ಆಕಾರ. ಗಜಜನ್ಮನೋ ಭಗವತೋ ರೂಪಂ ಸದೃಶಾಕಾರಂ. ಭಗವಂತನಿಗೆ ಸದೃಶವಾದ ಆಕಾರವನ್ನ ಪಡೆದ ಅಂತ ಸತ್ಯಧರ್ಮರು ಬರೆದಿದ್ದಾರೆ. ಮುಕ್ತ ಕಿಲ್ಬಿಷಸ್ಯ ತತ್ ಸಾರೂಪ್ಯಂ ಫಲಮಭೂತ್ ಅಂತ ವಿಜಯಧ್ವಜ ತೀರ್ಥರು ಅವರು ಕೂಡ ಸಾರೂಪ್ಯಂ ಅಂತ ಬರೀತಾರೆ. ಮುಕ್ತ ಕಿಲ್ಬಿಷನಾದ ಅವನು ಭಗವಂತನ ಸಾರೂಪ್ಯ ಎಂಬ ಫಲವನ್ನ ಪಡೆದ. ಬಟ್ ಮೊದಲ ಕೇಸಲ್ಲಿ ಬಂದು ಅವರು ಮೋಕ್ಷಕ್ಕೆ ಹೋದ ಅಂತ ಬಂತಲ್ಲ ನಿಮ್ಗೆ? ಎಲ್ಲಿ? ಇಲ್ಲಿ ಬಂದು ಸಾರೂಪ್ಯ ಸಿಕ್ಕಿತು ಯಾಣೆಯ, ರೈಟ್? ಸರಿ. ಅದಕ್ಕೆ ಮುಂಚೆ ಬಂದು ಆ ಮೋಕ್ಷಕ್ಕೆ ಹೋದವನು ಬರಲ್ಲ ಅವನಿಗ ಮೊಸಳೆಗ ಮೋಕ್ಷಕ್ಕೆ ಹೋಗದ್ದಲ್ಲ, ತನ್ನ ಮೂಲ ರೂಪದ ಜೊತೆಗೆ. ಅವನು ಮೂಲ ರೂಪ ಗಂಧರ್ವ. ಹೂ ಎಂಬ ಗಂಧರ್ವ ಅವನು ತಾನು ತನ್ನ ಲೋಕಕ್ಕೆ ಹೋದ ಅಂತ. ಅವನು ದೇವಲೋಕದಲ್ಲಿ ಗಾನ ಮಾಡುವಂತಹ ಒಬ್ಬ ಗಂಧರ್ವ ಅಲ್ಲಿಗೆ ಹೋದ. ಈ ಶಾಪದಿಂದ ವಿಮುಕ್ತನಾಗಿ ತನ್ನ ಮೂಲ ರೂಪವನ್ನ ಸೇರ್ಕೊಂಡ ಅಂತ ಅರ್ಥ. ಅದೇ ತರ ಭೀಷ್ಮಾಚಾರ್ಯರು ವಸು ಆದ್ರು ಅಲ್ವಾ? ಅವ್ರದಿನ್ನೂ ಸಾಧನೆ ಮುಗುದಿಲ್ಲ. ಈ ಕಲ್ಪ ಮುಗಿಯೋವರೆಗೂ ಕೂಡ ಅವರು ಸಾಧನೆ ಮಾಡ್ತಾರೆ. ಹಾಗಾಗಿ ಈಗಲೇ ಮೋಕ್ಷ ಆಗೋದಿಲ್ಲ. ಅವ್ರಿಗೂ ಶಾಪವಶಾತ್ ಭೀಷ್ಮರಾಗಿದ್ರು. ಹಾಗಾಗಿ ಅವರು ತಮ್ಮ ಮೂಲ ರೂಪವನ್ನ ಸೇರ್ಕೊಂಡ್ರು. ವಸು ದ್ಯುನಾಮಕ ವಸು ಆದ ಅಂತ. ಹಾಗೆ ಇಲ್ಲೂ ಕೂಡ ಇವನು ಹೂ ಅನ್ನೋ ಗಂಧರ್ವ ಆದ. ಇವಾಗ ಸ್ವಲ್ಪ ಪರವಾಗಿಲ್ಲ, ಆದ್ರೂ ನಾಲಿಗೆ ಇಲ್ಲಿ ಸ್ವಲ್ಪ ಸೀಳ್ದಂಗೆ ಇದೆ. ಆದ್ರೆ ಮೊನ್ನೆ ಅಷ್ಟಿಲ್ಲ. ಮೊನ್ನೆಗಿಂತ ನಿನ್ನೆ ಸ್ವಲ್ಪ ಹುಷಾರಾಯ್ತು. ನಿನ್ನೆಗಿಂತ ಇವತ್ತು ಸ್ವಲ್ಪ ಎಲೆ ಸಿಕ್ತ. ಆ ಎಲೆಯಿಂದಲೇ ಆಗಿತ್ತು. ಅದು ಇಮಿಡಿಯೇಟ್ಲಿ ನನಗೆ ಪರಿಣಾಮ ಆಯ್ತು. ಅದನ್ನೇ ನಿನ್ನೆ ಬೆಳಗ್ಗೆನೂ ಮತ್ತೆ ರಾತ್ರಿ 2 ಹೊತ್ತು ಅದನ್ನೇ ತಗೊಂಡೆ. ಅದರದೇ ಪಲ್ಯ ಏನೋ ಮಾಡಿ ಪಲ್ಯ ರಾಯ್ತ ಎಲ್ಲ ಮಾಡಬಹುದು. ಅದು ಬೇಗ ಪರಿಣಾಮ ಆಯ್ತು. ಇನ್ಸ್ಟಂಟ್ ಆಗಿ ಕೊಡ್ತದೆ. ಇನ್ನೊಂದು ಕೂಡ ಮಾಚಿಕ ಕೂಡ ಹಾಕೋದು. ಮಾಚಿಕ ಮಜ್ಜಿಯಲ್ಲಿ ಉಜ್ಜಿ ಎಲ್ಲಿ ನಿಮ್ಗೆ ಹುಣ್ಣಿದೆಯೋ ಅದ ಮರ್ತ ಹೋಗ್ತಾ ಇಲ್ಲಿ ಕೂಡ, ಅದು ಕೂಡ ಬೇಗ ಕಾಯತ್ತ. ಮಾಚಿಕ ಗೊತ್ತಾ ನಿಮ್ಗೆ? ಇಲ್ಲ. ಮಾಚಿಕಾನ ಬಂದು